Hi guys, welcome back to Simple Chem, Volume 5, Answer and Explanations. Questions on the topic phenols, carbonyl compounds, carboxylic acids, hydroxy acids. Question number 1. Phenol is stronger acid than. So here we are giving the 4 phenols. All these are all the very weak acids, among which phenol is which one is stronger. So ನಾವಿಲ್ಲಿ ಮೊದಲು ಗಮನಿಸಿದಾಗ ಫಿನಾಲ್ನಲ್ಲಿ ಎರಡು ರೀತಿ ಗ್ರೂಪ್ಸ್ಗಳಿದೆ. ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಲೈಕ್ ಮಿಥೈಲ್ ಗ್ರೂಪ್ ಅಂಡ್ ಎಲೆಕ್ಟ್ರಾನ್ withdrawing group like nitro group. So as the electron withdrawing group increases, which increases the acidity, as the electron donating group which decreases the acidity. ಅಂದ್ರೆ ಮಿಥೈಲ್ ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ acidity decrease ಆಗುತ್ತೆ, ನೈಟ್ರೋ ಗ್ರೂಪ್ ಇದ್ದಾಗ acidity increase ಆಗುತ್ತೆ. And another factors which affects the acidity is pKa value. pKa value ನಿಮಗೆ ಕಡಿಮೆ ಆದಷ್ಟು ಕೂಡ ನಿಮಗೆ ಅಸಿಡಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇಷ್ಟನ್ನು ಅಬ್ಸರ್ವ್ ಮಾಡಿದಾಗ ದಿ pKa ವಿಚ್ ಇಸ್ ವೆರಿ ಲೆಸ್ ಫಾರ್ ದಿ ಆರ್ಥೋನೈಟ್ರೋ ಆ್ಯಂಡ್ ದೆನ್ ಪ್ಯಾರಾನೈಟ್ರೋ ಆ್ಯಂಡ್ ದೆನ್ ಆರ್ಡಿನರಿ ಫಿನಾಲ್ ಆ್ಯಂಡ್ ಕ್ರೆಸಾಲ್. ಸೊ ಫಿನಾಲ್ is stronger acid than. The option is orthocresol. Question number 2. Intramolecular hydrogen bonding in orthophenol. ಸೊ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದ್ದಾಗ ಇವು 4 ಆಪ್ಷನ್ಸ್ಗಳಲ್ಲಿ ಯಾವುದು ಫೇವರಬಲ್ ಆಗುತ್ತೆ? ಸೊ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇತ್ತು ಅಂದಾಗ ದಿ ವಿತಿನ್ ದಿ ಮಾಲಿಕ್ಯೂಲ್ ಹೈಡ್ರೋಜನ್ ಬಾಂಡಿಂಗ್ ಎಕ್ಸಿಸ್ಟ್ ಆಗಿರುತ್ತೆ ಈ ಫಿನಾಲಿಕ್ ಹೈಡ್ರೋಜನ್ ಮತ್ತು ನೈಟ್ರೋ ಗ್ರೂಪ್ ನಡುವೆ. ಸೊ ಇದರಾದ ಕಾರಣ ಏನಾಗುತ್ತೆ, ದಿ ಮಾಲಿಕ್ಯೂಲ್ದು ಡಿಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗುತ್ತೆ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಸ್ಟೀಮ್ ವೋಲಟೈಲಿಟಿ ಜಾಸ್ತಿ ಆಗುತ್ತೆ. ಸ್ಟೀಮ್ ವೋಲಟೈಲಿಟಿ ಅಂದರೆ ಸ್ಟೀಮ್ ಜೊತೆಗೆ ಮಿಕ್ಸ್ ಆಗುವಂಥ ಪ್ರಾಪರ್ಟಿ. ಅದೇ ರೀತಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಬಂತು ಅಂದರೆ ಎರಡು ಫಿನಾಲ್ ಮಾಲಿಕ್ಯೂಲ್ಸ್ಗಳ ನಡುವೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಈ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದ್ದಷ್ಟು ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂದರೆ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ನ ಈಸಿಯಾಗಿ ಬಿಟ್ಕೊಡೋದಿಲ್ಲ. ದಸ್ ಇನ್ಕ್ರೀಸಸ್ ದಿ ಬಾಯ್ಲಿಂಗ್ ಪಾಯಿಂಟ್. ಸೊ ಇಲ್ಲಿ ನಮ್ಮ ಕ್ವಶನ್ ಇರೋದು ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇನ್ ಆರ್ಥೋನೈಟ್ರೋಫಿನಾಲ್. ಆಪ್ಷನ್ ಬಿ ಡಿಕ್ರೀಸಸ್ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಕಾಂಪೌಂಡ್. ನೆಕ್ಸ್ಟ್ ಕ್ವಶನ್. Conversion of phenol to salicylaldehyde proceed through a reactive species called. ಅಂದರೆ ಈ 4 ಸ್ಪೀಶೀಸ್ಗಳಲ್ಲಿ ಯಾವ ರಿಯಾಕ್ಟಿವ್ ಸ್ಪೀಶೀಸ್ ನಿಮಗೆ ಈ ರಿಯಾಕ್ಷನ್ ನಲ್ಲಿ ಪಾಲ್ಗೊಳ್ಳುತ್ತೆ? ಸೊ ನಾವು ರಿಯಾಕ್ಷನ್ ಅನ್ನ ಅಬ್ಸರ್ವ್ ಮಾಡಿದಾಗ ಫಿನಾಲ್ ಇದೆ. ಸೊ ಈ ಫಿನಾಲ್ ನಿಮಗೆ NaOH ಕ್ಲೋರೋಫಾರ್ಮ್ ಜೊತೆ ರಿಯಾಕ್ಷನ್ ಆಗಿ ಏನಾಗುತ್ತೆ, ಇಲ್ಲಿ ಒಂದು ಪ್ರೋಟಾನ್ ಅನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ Cl3 ಮೈನಸ್ ಬರುತ್ತೆ. ಅಗೇನ್ ಒಂದು ಕ್ಲೋರೈಡ್ ಮಾಲಿಕ್ಯೂಲ್ ಹೋದಾಗ ನಿಮಗೆ CCl2 ಬರುತ್ತೆ. ಈ CCl2 ಮಾಲಿಕ್ಯೂಲ್ ಏನಿದೆ ಇದನ್ನು ನಾವು ಕಾರ್ಬೀನ್ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. ಸೊ ವಿಚ್ ಇಸ್ ಅನ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಕಾಂಪೌಂಡ್. ಸೊ ಹಾಗಾಗಿ ಈ ರಿಯಾಕ್ಷನ್ ಅನ್ನ ರೈಮನ್ ಟೈಮನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಅಲ್ಲಿ ಜನರೇಷನ್ ಆಗುವಂತ ಇಂಟರ್ಮೀಡಿಯೇಟ್ ದಟ್ ಇಸ್ ಕಾಲ್ಡ್ ಆಸ್ ಕಾರ್ಬೀನ್. ಆಪ್ಷನ್ ಸಿ. ಸೊ ಫೋರ್ತ್ ಒನ್. ಟ್ಯಾಲಿಕ್ ಅನ್ಹೈಡ್ರೈಡ್ ರಿಯಾಕ್ಟ್ಸ್ ವಿತ್ ಫಿನಾಲ್ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಟು ಗಿವ್ ರೈಸ್ ಟು ದಿ ಯಾವ ಮಾಲಿಕ್ಯೂಲ್ಸ್ ಅನ್ನ ಕೊಡುತ್ತೆ? ಸೊ ದೇರ್ ಆರ್ 4 ಆಪ್ಷನ್ಸ್ ಆರ್ ದೇರ್. ಸೊ ಈ ರಿಯಾಕ್ಷನ್ ಅನ್ನು ನಾವು ಗಮನಿಸಿದಾಗ ಇಲ್ಲಿ ಏನಾಗುತ್ತೆ, ಒಂದು ಫಿನಾಲ್ ಮಾಲಿಕ್ಯೂಲ್ ಇನ್ನೊಂದು ಟ್ಯಾಲಿಕ್ ಅನ್ಹೈಡ್ರೈಡ್ ಜೊತೆ ರಿಯಾಕ್ಷನ್ ಆಗುತ್ತೆ, ಇನ್ನೊಂದು ಫಿನಾಲ್ ಮಾಲಿಕ್ಯೂಲ್ ಇನ್ವಾಲ್ವ್ ಆಗುತ್ತೆ ಇನ್ ದಿ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO. ಇಲ್ಲಿ ಕಾನ್ಸಂಟ್ರೇಟೆಡ್ H2SO4 ಏನ್ ಮಾಡ್ತಾ ಇದೆ, ಇಲ್ಲಿಂದ ಒಂದು ಹೈಡ್ರೋಜನ್, ಇಲ್ಲಿಂದ ಒಂದು ಹೈಡ್ರೋಜನ್ ಮತ್ತೆ ಇಲ್ಲಿಂದ ಒಂದು ಆಕ್ಸಿಜನ್. ಸೊ ಟೋಟಲಿ ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಇದರಿಂದ ಉಂಟಾಗುವಂತ ಮಾಲಿಕ್ಯೂಲ್ ಫಿನಾಪ್ತಲೀನ್, ಅದು ವಿಚ್ ಇಸ್ ಅನ್ ಇಂಡಿಕೇಟರ್. ಸೊ ಈ ರಿಯಾಕ್ಷನ್ ಅನ್ನು ನಾವು ಟ್ಯಾಲಿನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ದಿ ಕರೆಕ್ಟ್ ಆಪ್ಷನ್ ಇಸ್ Option A, phenolphthalein. Question number 5. The phenol reacts with formaldehyde to give bakelite in the presence. The reaction is known as. So ಇಲ್ಲಿ 4 ರಿಯಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ನೋಡೋಣ. ಸೊ ಇಲ್ಲಿ ಫಿನಾಲ್ಸ್ ಯಾವ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ಜನರಲ್ ಆಗಿ ನಾವು 4 ರಿಯಾಕ್ಷನ್ಸ್ ಅನ್ನ ಕೊಟ್ಟಿದ್ದೀವಿ. ಸೊ ಮೊದಲನೇ ರಿಯಾಕ್ಷನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ರೈಮನ್ ಟೈಮನ್ ರಿಯಾಕ್ಷನ್. ಇಲ್ಲಿ ಆರ್ಥೋ ಗ್ರೂಪಿಗೆ ಒಂದು ಆಲ್ಡಿಹೈಡ್ ಗ್ರೂಪ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ಅದೇ ರೀತಿ ಸ್ಯಾಲಿಸಿಲ್ಡಾಲ್ಡಿಹೈಡ್ ಅನ್ನ ಒಂದು CHO ಗ್ರೂಪ್ ಅನ್ನ ಅಲ್ಲಿ ಒಂದು OH ಗ್ರೂಪ್ ಹೇಗೆ ಮತ್ತೊಂದು ಫಿನಾಲ್ ಗ್ರೂಪ್ ಬಂದು ಕೂತ್ಕೊಳ್ಳುತ್ತೆ. ಈ ರಿಯಾಕ್ಷನ್ ಅನ್ನ ನಾವು ಡಾಕಿನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಯಾವಾಗ ಆಗೋದು, ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಇದ್ದಾಗ. ಸೊ ಮೂರನೇ ರಿಯಾಕ್ಷನ್ ಅನ್ನ ಏನಂತ ಕರಿತೀವಿ, ಗಟರ್ಮನ್ ಆಲ್ಡಿಹೈಡ್ ಸಿಂಥಸಿಸ್ ಆರ್ ಗಟರ್ಮನ್ ರಿಯಾಕ್ಷನ್. ಈ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, HCN ಮತ್ತೆ ZN ಜಿಂಕ್ ಕ್ಲೋರೈಡ್ ರಿಯಾಕ್ಷನ್ ಆಗಿ ಆರ್ಥೋ ಗ್ರೂಪ್ ನಲ್ಲಿ ಒಂದು ಆಲ್ಡಿಹೈಡ್ ಗ್ರೂಪ್ ಕೂತ್ಕೊಳ್ಳುತ್ತೆ. ಇದನ್ನ ಗಟರ್ಮನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದೇ ರೀತಿ ಫಿನಾಲ್ n number of phenol molecules reacts with n number of formaldehyde reaction to give rise to the bakelite. ಈ bakelite ಏನು, ಇಟ್ ಇಸ್ ಆನ್ ಪಾಲಿಮರ್.
ಈ ರಿಯಾಕ್ಷನ್ ಅನ್ನ ವಿಚ್ ವಿ ಕಾಲ್ಡ್ ಇಟ್ ಆಸ್ ಲ್ಯಾಡರರ್ ಮ್ಯಾನ್ಸೆ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಲಾಸ್ಟ್ ಒನ್ ರಿಯಾಕ್ಷನ್ ಇಸ್ ದಿ ಎಸ್ಟರ್ ಆಫ್ ಫಿನಾಲ್. ಸೊ ಇದು ಅಲ್ಯೂಮಿನಿಯಂ ಕ್ಲೋರೈಡ್ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಇದು ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ಸ್ ಬರುತ್ತೆ. ಈ ರಿಯಾಕ್ಷನ್ ಅನ್ನ ಫ್ರೈಸ್ ರಿಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ದಿ ಫಿನಾಲ್ ಡಸಂಟ್ ಅಂಡರ್ಗೋ ಓಬೋನ್ ಹೋಸ್ಟ್ ರಿಯಾಕ್ಷನ್. ನಿಮ್ಗೆ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಫಿನಾಲ್ ಆಗೋದೇ ಇಲ್ಲ. ಸೊ ಫಿನಾಲ್ ರಿಯಾಕ್ಷನ್, ಈ ಕರೆಕ್ಟ್ ಆಪ್ಷನ್ ಇಸ್ ಲ್ಯಾಡರರ್ ಮ್ಯಾನ್ಸೆ ರಿಯಾಕ್ಷನ್. Question number 6. The oxidation of salicylaldehyde with alkaline H2O2 gives catechol. The reaction is known as. ಈ reaction ಅನ್ನ ಯಾವ reaction ಅಂತ ಕರಿತೀವಿ? There are 4 options. So the correct option is the Dakin reaction. ಏನಕ್ಕೆ ಅಂತಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಒಂದು ಆಲ್ಡಿಹೈಡ್ ಗ್ರೂಪ್ ಜಾಗದಲ್ಲಿ ಮತ್ತೊಂದು ಫಿನಾಲಿಕ್ OH ಗ್ರೂಪ್ ಅಟ್ಯಾಚ್ ಆಗುತ್ತೆ. ಈ ರಿಯಾಕ್ಷನ್ ಅನ್ನ ಡಾಕಿನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. Which one of the following compounds undergoes Kenizerose reaction? So Kenizerose reaction ಇಲ್ಲಿ ಯಾವ ಮಾಲಿಕ್ಯೂಲ್ಸ್ ಗಳಲ್ಲಿ ಆಗಲ್ಲ ಅಥವಾ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ Kenizerose reaction ಅನ್ನ ಇಟ್ ಇಸ್ ಅನ್ ಸೆಲ್ಫ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಅಂದ್ರೆ ಎರಡು ಮಾಲಿಕ್ಯೂಲ್ಸ್ ರಿಯಾಕ್ಷನ್ ಆಗಿ ನಿಮಗೆ ಒಂದು ಮಾಲಿಕ್ಯೂಲ್ ಆಕ್ಸಿಡೈಸ್ ಆಗುತ್ತೆ, ಇನ್ನೊಂದು ಮಾಲಿಕ್ಯೂಲ್ ರಿಡಕ್ಷನ್ ಆಗುತ್ತೆ. ಇಲ್ಲಿ ನೋಡಿದಾಗ ನಮಗೆ ಫಾರ್ಮಾಲ್ಡಿಹೈಡ್ ತಗೊಂಡಿದ್ವಿ, ಫಾರ್ಮಾಲ್ಡಿಹೈಡ್ ಆಕ್ಸಿಡೇಷನ್ ಆದಾಗ ಫಾರ್ಮಿಕ್ ಆಸಿಡ್ ಆಗುತ್ತೆ. ಸೊ ಅದೇ ರೀತಿ ಒಂದು ಮಾಲಿಕ್ಯೂಲ್ ರಿಡಕ್ಷನ್ ಆಗಿ ಆಲ್ಕೋಹಾಲ್ ಆಗುತ್ತೆ. So the basic criteria to undergo the Kenizerose reaction is the alpha hydrogen ಇರಬಾರದು. The compound doesn't having the alpha hydrogen atom undergo Kenizerose reaction. So ಈ ಕೊಟ್ಟಿರುವಂತ 4 ಆಪ್ಷನ್ಸ್ ಅಲ್ಲಿ ನಾವು ನೋಡಿದಾಗ ಎಲ್ಲದಕ್ಕೂ ಆಲ್ಫಾ ಹೈಡ್ರೋಜನ್ಸ್ ಇದೆ. ಆಪ್ಷನ್ ಡಿ ಫಾರ್ಮಾಲ್ಡಿಹೈಡ್ ಗೆ ಆಲ್ಫಾ ಹೈಡ್ರೋಜನ್ಸ್ ಇರೋದಿಲ್ಲ. Hence the correct option is option D. Question number 8. Which one does not undergo aldol condensation? So aldol condensation ಆಗಬೇಕು ಅಂದ್ರೆ ಆ ಮಾಲಿಕ್ಯೂಲ್ ಅಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇರಲೇಬೇಕು. ಸೊ ಯಾವ್ಯಾವ ಮಾಲಿಕ್ಯೂಲ್ಸ್ ಅಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇದೆಯೋ ಆ ಮಾಲಿಕ್ಯೂಲ್ ಆಲ್ಡಾಲ್ ಕಂಡೆನ್ಸೇಷನ್ ಆಗುತ್ತೆ. ಸೊ ಈ ಕೊಟ್ಟಿರುವಂತ 4 ಆಪ್ಷನ್ಸ್ ನೋಡಿದಾಗ ಸೊ ಎಲ್ಲ ಈ ಮಾಲಿಕ್ಯೂಲ್ ಅಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇದೆ, ಈ ಮಾಲಿಕ್ಯೂಲ್ ಆಲ್ಫಾ ಹೈಡ್ರೋಜನ್ಸ್ ಇದಾವೆ, ಸೊ ಈ ಮಾಲಿಕ್ಯೂಲ್ ಕೂಡ ಆಲ್ಫಾ ಹೈಡ್ರೋಜನ್ಸ್ ಇದಾವೆ. ಬಟ್ ಆಪ್ಷನ್ 1 ಮೆಥನಾಲ್ ಅಲ್ಲಿ ಯಾವುದೇ ರೀತಿಯಂತ ಆಲ್ಫಾ ಕಾರ್ಬನ್ ಇಲ್ಲ, ಸೊ ಆಲ್ಫಾ ಹೈಡ್ರೋಜನ್ಸ್ ಕೂಡ ಇರೋದಿಲ್ಲ. ಸೊ ದಿ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ ಮೆಥನಾಲ್. ಕ್ವಶನ್ ನಂಬರ್ 9. The intermediate formed in the Navier-Stokes condensation is. So Navier-Stokes condensation ಅಲ್ಲಿ ಇವು 4 ಇಂಟರ್ಮೀಡಿಯೇಟ್ಸ್ ಅಲ್ಲಿ ಯಾವ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ? ಸೊ Navier-Stokes condensation ಅಂದ್ರೆ ಒಂದು ಆಕ್ಟಿವ್ ಮೆಥಿಲಿನ್ ಕಾಂಪೌಂಡ್ ಇನ್ನೊಂದು ಆಲ್ಡಿಹೈಡ್ ಜೊತೆ ಕಂಡೆನ್ಸೇಷನ್ ಆಗಿ ಇನ್ ದಿ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್ ಯಾವುದು ಸೋಡಿಯಂ ಎಥಾಕ್ಸೈಡ್ ಅನ್ನು ನಾವು ಯೂಸ್ ಮಾಡಿದ್ವಿ. ಸೊ ಇಲ್ಲಿ ಸೋಡಿಯಂ ಎಥಾಕ್ಸೈಡ್ ಏನ್ ಮಾಡುತ್ತೆ, ಈ ಆಕ್ಟಿವ್ ಮೆಥಿಲಿನ್ ಕಾಂಪೌಂಡ್ ಅಲ್ಲಿ ಇರುವಂತ 2 ಆಕ್ಟಿವ್ ಹೈಡ್ರೋಜನ್ಸ್ ಅನ್ನ ಒಂದು ಹೈಡ್ರೋಜನ್ ಅನ್ನ ರಿಮೂವ್ ಮಾಡುತ್ತೆ. ಸೊ ಒಂದು ಹೈಡ್ರೋಜನ್ ಅನ್ನ ರಿಮೂವ್ ಮಾಡ್ತು ಅಂದಾಗ ನಮ್ಗೆ ಇಲ್ಲಿ ಕಾರ್ಬನ್ ಅಯಾನ್ ಜನರೇಟ್ ಆಗುತ್ತೆ. ಸೊ ವಿಚ್ ಇಸ್ ದಿ ಇಂಟರ್ಮೀಡಿಯೇಟ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದಿ Navier-Stokes condensation? So the correct option is carbon ion. Question number 10. Which one of the following shows the addition reaction with formaldehyde? ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಈ ರಿಯಾಕ್ಷನ್ ನೋಡಿದಾಗ ಸೊ ಇಲ್ಲಿ ಕೊಟ್ಟಿರುವಂತ ಕಾರ್ಬೊನೈಲ್ ಕಾಂಪೌಂಡ್ HCN ಜೊತೆ ಸೇರ್ಕೊಂಡಾಗ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇದರಿಂದ ನಿಮಗೆ ಸೈನೋಹೈಡ್ರಿನ್ ಫಾರ್ಮೇಷನ್ ಆಗುತ್ತೆ. ಸೊ ಅದೇ ರೀತಿ ಇದೇ ಕಾರ್ಬೊನೈಲ್ ಕಾಂಪೌಂಡ್ ಸೋಡಿಯಂ ಬೈಸಲ್ಫೈಡ್ ಜೊತೆ ರಿಯಾಕ್ಷನ್ ಆದಾಗ ಅಗೈನ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಸೊ ದಿ ಪ್ರಾಡಕ್ಟ್ ಏನ್ ಬರುತ್ತೆ, ಸೋಡಿಯಂ ಬೈಸಲ್ಫೈಡ್ ಅಡಕ್ಟ್. ಇನ್ನು ಉಳಿದಂತ 4 ಏನಿದೆ NH2OH, NH2NHPH ಅಂಡ್ ಹೈಡ್ರೋಜನ್ ಹೈಡ್ರೈಡ್ ಅಂಡ್ ಅಮೈನ್ಸ್. ಸೊ ಈ 3 ಜೊತೆ ರಿಯಾಕ್ಷನ್ ಆದಾಗ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಕಂಡೆನ್ಸೇಷನ್ ರಿಯಾಕ್ಷನ್ ಅಂದ್ರೆ ಇಲ್ಲಿಂದ 2 H2 ಹೋಗುತ್ತೆ, ಇಲ್ಲಿಂದ ಒಂದು O ಹೋಗುತ್ತೆ. ಸೊ ಅಲ್ಟಿಮೇಟ್ಲಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಸೊ C ಡಬಲ್ ಬಾಂಡ್ ಇಲ್ಲಿ 4ರಲ್ಲೂ ಕೂಡ ಫಾರ್ಮೇಷನ್ ಆಗಿದೆ. ಸೊ ದಿ ಕರೆಕ್ಟ್ ಆಪ್ಷನ್ ಇಸ್ ದಿ ಆಪ್ಷನ್ ಎ HCN ಅಂಡ್ ಸೋಡಿಯಂ ಬೈಸಲ್ಫೈಡ್ ವಿಚ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಕ್ವಶನ್ ನಂಬರ್ 11. ಪರ್ಕಿನ್ ರಿಯಾಕ್ಷನ್ ಇಸ್. ಸೊ ಪರ್ಕಿನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಸೊ ದಿ ಕಂಡೆನ್ಸೇಷನ್ ಆಫ್ ಆಲ್ಡಿಹೈಡ್ಸ್ ವಿತ್ ಆಕ್ಟಿವ್ ಮೆಥಿಲಿನ್ ಕಾಂಪೌಂಡ್ಸ್ ಆದ್ರೆ ಆ ರಿಯಾಕ್ಷನ್ ಅನ್ನ Navier-Stokes ಕಂಡೆನ್ಸೇಷನ್ ಅಂತ ಕರಿತೀವಿ. ಅದೇ ರೀತಿ ದಿ ಆಕ್ಸಿಡೇಷನ್ ಆಫ್ 2 ಆಲ್ಡಿಹೈಡ್ಸ್ ವಿತೌಟ್ ಆಲ್ಫಾ ಹೈಡ್ರೋಜನ್ಸ್ ಅಂತ ಹೇಳಿದ್ರೆ ಆ ರಿಯಾಕ್ಷನ್ ಅನ್ನ Kenizerose ರಿಯಾಕ್ಷನ್ ಅಂತ ನಾವು ಕರಿತೀವಿ. ದಿ ಕಂಡೆನ್ಸೇಷನ್ ಆಫ್ 2 ethyl acetate ಮಾಲಿಕ್ಯೂಲ್ಸ್ ಟು ಗಿವ್ ರೈಸ್ ಟು ದಿ ಪ್ರಾಡಕ್ಟ್ ಬೀಟಾ ಕೀಟೋ ಎಸ್ಟರ್ಸ್ ಇದ್ರೆ ಸೊ ಅವನ್ನ ನಾವು ಕ್ಲೈಸನ್ ಕಂಡೆನ್ಸೇಷನ್ ಅಂತ ನಾವು ಕರಿತೀವಿ. ಸೊ ದಿ ಅಡಿಷನ್ ಆಫ್ ಆಲ್ಡಿಹೈಡ್ಸ್ ಟು ದಿ ಅನೈಡ್ರೈಡ್ ಇನ್ ದಿ ಪ್ರೆಸೆನ್ಸ್ ಆಫ್ ದಿ ರೆಸ್ಪೆಕ್ಟಿವ್ ಸಾಲ್ಟ್, ಅದೇ ಸಾಲ್ಟ್ ಇತ್ತು ಅಂದಾಗ ಆ ರಿಯಾಕ್ಷನ್ ಅನ್ನ ನಾವು ಪರ್ಕಿನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ಕೊಟ್ಟಿರುವಂತ 4 ಆಪ್ಷನ್ಸ್ ಅಲ್ಲಿ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಡಿಷನ್ ಆಫ್ ಆಲ್ಡಿಹೈಡ್ಸ್ ಟು anhydride in the presence of respective sodium salt. Question number 12. The importance of ardent ester reaction. So ardent ester synthesis ಅನ್ನ main importance ಏನು ಅಂತ ನಾವು ನೋಡೋಣ. ಏನು ಕೊಟ್ಟಿರುವಂತ 4 ಆಪ್ಷನ್ಸ್ ನಲ್ಲಿ. ಸೊ ardent ester synthesis ಅಂದ್ರೆ
ಇಲ್ಲಿ ಅಸಿಟಿಕ್ ಆಸಿಡ್ ಅನ್ನು ತಗೊಂಡಿದ್ದೀವಿ, ಇಲ್ಲಿ ಪ್ರೊಪೆನಾಯಿಕ್ ಆಸಿಡ್ ಇದೆ. ಅಂದ್ರೆ CH3 ಮತ್ತೆ COOH ಮಧ್ಯೆ ಒಂದು ಮೆಥಿಲಿನ್ ಗ್ರೂಪ್ ಇನ್ಕ್ರೀಸ್ ಆಗಿದೆ, CH2 ಗ್ರೂಪ್. ಸೊ ಅಂದ್ರೆ ಲೋಯರ್ ಅನಲಾಗ್ ಇಂದ ಹೈಯರ್ ಅನಲಾಗಸ್ ಅಂದ್ರೆ ಒಂದು ಕಾರ್ಬನ್ ಇನ್ಕ್ರೀಸ್ ಆಗಿರುವಂತ ಆಸಿಡ್ ಬಂದಿದೆ. ಇಟ್ ಈಸ್ ಕಾಲ್ಡ್ ಆಸ್ ಹೋಮೋಲಾಗೇಷನ್. ಸೊ ಈ ರಿಯಾಕ್ಷನ್ ಆಗಬೇಕು ಅಂದ್ರೆ ನಮಗೆ ರಿಯೇಜೆಂಟ್ಸ್ ಏನ್ ತಗೊಂಡಿದೀವಿ, ಡೈಯಜೋಮಿಥೇನ್, ಥೈನೆಲ್ ಕ್ಲೋರೈಡ್, ಸಿಲ್ವರ್ ಆಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ H2O. ಸೊ ಆರ್ಡನ್ ಟೈಸ್ಟರ್ಟ್ ರಿಯಾಕ್ಷನ್ ಅಲ್ಲಿ ಈ 4 ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಕನ್ವರ್ಷನ್ ಆಫ್ ಲೋಯರ್ ಹೋಮೋಲಾಗ್ ಟು ಹೈಯರ್ ಹೋಮೋಲಾಗ್, ಒಂದು ಕಾರ್ಬನ್ ಆಟಮ್ ಇನ್ಕ್ರೀಸ್ ಆಗಿದೆ. ಕ್ವಶನ್ ನಂಬರ್ 13. ಅರೇಂಜ್ ದಿ ಫಾಲೋಯಿಂಗ್ ಅಕಾರ್ಡಿಂಗ್ ಟು ದಿ ಇನ್ಕ್ರೀಸಿಂಗ್ ಆರ್ಡರ್. ಸೊ 4 ಆಸಿಡ್ ಮಾಲಿಕ್ಯೂಲ್ಸ್ ಅನ್ನು ಕೊಟ್ಟಿದ್ದಾನೆ. ಸೊ ಇದನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋಣ. ಸೊ ಆಸ್ ವಿ ನಾವು ಮೊದಲನೇ ಕ್ವಶನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ದಿ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ವಿಟ್ ಇನ್ಕ್ರೀಸಸ್ ದಿ ಅಸಿಡಿಟಿ ಆಫ್ ದಿ ಕಾರ್ಬಾಕ್ಸಿಲಿಕ್ ಆಸಿಡ್. ಅದೇ ರೀತಿ ದಿ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂದ್ರೆ ಪಾಸಿಟಿವ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅಸಿಡಿಟಿನ ಡಿಕ್ರೀಸ್ ಮಾಡುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತ 4 ಆಪ್ಷನ್ಸ್ ಅನ್ನ ನಾವು ನೋಡಿದಾಗ ಫ್ಲೋರಿನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ಸೊ ಅದಕ್ಕೆ ಅಸಿಡಿಟಿ ತುಂಬಾ ಜಾಸ್ತಿ ಇರುತ್ತೆ, ವಿಚ್ ಇಸ್ ಫಾಲೋಡ್ ಬೈ ಕ್ಲೋರಿನ್, which is followed by the bromine and acetic acid. So ಇದರಲ್ಲಿ methyl group electron donating group ಆಗಿರುತ್ತೆ. So hence it is the very weakest acid. So the option A is the correct answer. Number 14. Write the increasing order of acid strength of the following substituted phenol. So ಇಲ್ಲಿ 4 acids ಅನ್ನು ಕೊಟ್ಟಿದ್ದಾರೆ. So ನಾವು question number 1 ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. So as the electron donating groups on the aromatic ring which decreases the acid strength. ಸೊ ಅದೇ ರೀತಿ ಅನ್ಸಬ್ಸ್ಟಿಟ್ಯೂಟೆಡ್ ಫಿನಾಲ್ ಏನಾಗಿರುತ್ತೆ, ನ್ಯೂಟ್ರಲ್ ಇನ್ ನೇಚರ್ ಆಗಿರುತ್ತೆ. ಅಂಡ್ ದಿ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಇನ್ಕ್ರೀಸಸ್ ದಿ ಆಸಿಡ್ ಸ್ಟ್ರೆಂತ್. ಸೊ ಇಲ್ಲಿ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಅಂದ್ರೆ ನೈಟ್ರೋ ಗ್ರೂಪ್ಸ್, ಇದು ಆಸಿಡ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡುತ್ತೆ, ಇದು ಆಸಿಡ್ ಸ್ಟ್ರೆಂತ್ ನ ಡಿಕ್ರೀಸ್ ಮಾಡುತ್ತೆ, ಇದು ನ್ಯೂಟ್ರಲ್ ಇನ್ ನೇಚರ್ ಇರುತ್ತೆ. ಹೆನ್ಸ್ ದಿ ಬಟ್ ಪ್ಯಾರಾ ಪೊಸಿಷನ್ ಅಲ್ಲಿ ನಿಮಗೆ ಆಸಿಡಿಕ್ ಸ್ಟ್ರೆಂತ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಸೊ ದಿ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ, ದಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 15. ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಬೆಂಜೋಯಿಕ್ ಆಸಿಡ್ಸ್ ಇರೆಸ್ಪೆಕ್ಟಿವ್ ಆಫ್ ಇಟ್ಸ್ ಎಲೆಕ್ಟ್ರಾನ್ ಡೊನೇಟಿಂಗ್ or electron withdrawing nature of, ಅಂದ್ರೆ irrespective of the substituent ಆರ್ಥೋ ಪೊಸಿಷನ್ಸ್ ಅಲ್ಲಿ ಯಾವುದು ಸ್ಟ್ರಾಂಗೆಸ್ಟ್ ಆಸಿಡ್ ಆಗಿರುತ್ತೆ. ಸೊ ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಬೆಂಜೋಯಿಕ್ ಆಸಿಡ್ಸ್ ಆರ್ ಆಲ್ವೇಸ್ ಗ್ರೇಟರ್ ಏನಕ್ಕೆ ಅಂತಂದ್ರೆ ಬಿಕಾಸ್ ಡ್ಯೂ ಟು ದಿ ಕಾಂಬಿನೇಷನ್ ಎಫೆಕ್ಟ್ ಆಫ್ ಪ್ಲಸ್ ಇಂಡಕ್ಟಿವ್ ಎಫೆಕ್ಟ್, ಹೈಡ್ರೋಜನ್ ಬಾಂಡಿಂಗ್ ಅಂಡ್ ಸ್ಟೆಬಿಲೈಸೇಷನ್ ಅಂಡ್ ಫೈನಲಿ ಸ್ಟಿಯರಿಕ್ ಆಸಿಡ್ಸ್. ಹೆನ್ಸ್ ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಬೆಂಜೋಯಿಕ್ ಆಸಿಡ್ಸ್ ಆರ್ ಆಲ್ವೇಸ್ ಸ್ಟ್ರಾಂಗರ್ ಆಸಿಡ್ಸ್ than the benzoic acid. So the correct option is option A, stronger acids than the benzoic acid. Okay, thank you.